ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಅದ್ಭುತವಾದಂಥ ದೇವಿಯ ಮಹಾತ್ಮೆಯನ್ನು, ದೇವಿಯ ಪವಾಡವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಕರುನಾಡಿನ ಜನತೆಗೆ ಹಾಗೂ ನನ್ನ ಹುಟ್ಟೂರಾದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಂದರೆ ಈಗಿನ ಯರಗಟ್ಟಿ ತಾಲೂಕಿನ ಸೊಪ್ಪಟ್ಲ ಗ್ರಾಮದಲ್ಲಿ ನಡೆದಿರತಕ್ಕಂಥ ಒಂದು ದೇವಿಯ ಪವಾಡವನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ನನ್ನ ಹುಟ್ಟೂರು ಸೊಪ್ಪಟ್ಲ. ಆ ಗ್ರಾಮದಲ್ಲಿ ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಆ ಒಂದು ಸಮಯದಲ್ಲಿ ಕಡಲೆಕಾಯಿ ಅಂತಾರಲ್ಲ, ಅಂದರೆ ಶೇಂಗಾದ ಸುಗ್ಗಿ, ಅದು ಸಣ್ಣ ಶೇಂಗಾ ಅಂತಾರೆ. ಆ ಶೇಂಗಾ ಕೀಳುವಂಥ ಸಮಯ. ಆ ಸಮಯದಲ್ಲಿ ತೋರಣಗಟ್ಟಿ ನನ್ನ ಚಿಕ್ಕಮ್ಮನ ಒಂದು ಹೊಲಕ್ಕೆ ನಾನು ಹೋಗಿ ವಾಪಸ್ ನಾನು ಮರಳಿ ನನ್ನ ಊರಿಗೆ, ನನ್ನ ಮನೆಗೆ ಬಂದಾಗ ಬೆಳಗಾವಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮ ಚಿಕ್ಕಮ್ಮ ಹಾಗೂ ಅವರ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ನನ್ನ ತಾಯಿ ನನಗೆ ಹೇಳಿದಾಗ ನಾನು ಅದು ಕೈಕಾಲು ತೊಳ್ಕೊಂಡಿದ್ದಿಲ್ಲ. ಅದೇ ಒಂದು ಬಂದಂಥ ದಾರಿಗೆ ಸುಂಕವಿಲ್ಲದಂತೆ ನಾನು ಓಡಿ ಆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದೆ. ಯಾಕಂದರೆ ಆ ದುರ್ಗಾದೇವಿಯ ಭಕ್ತರು ನನ್ನ ಚಿಕ್ಕಮ್ಮ ಹಾಗೂ ಅವರ ಮನೆಯವರು. ಹೋದಾಗ ಯಾವಾಗ ಬಂದ್ರಿ ಅಂತ ಕೇಳಿದೆ. ಇಲ್ಲ, ನಾವು ಮಧ್ಯಾಹ್ನದಾಗ ಬಂದಿದ್ದೀವಪ್ಪ ಅಂತಂದರು. ಆಯಿತು ಅಂತ ಹೇಳಿಕೆಸಿಂದ ನಾನು ತುಂಬ ಧನ್ಯವಾದ ಸಂದರ್ಭದಲ್ಲಿ ನಾನು ಅಲ್ಲೇ ಮಲಗಿದೆ. ದೇವರಿಗೂ ಕೂಡ ನಮಸ್ಕಾರ ಮಾಡಲಿಲ್ಲ ಅಂತ ಅನ್ನಿಸುತ್ತೆ ನನಗೆ. ಮಲಗಿದೆ. ಹಾಗಿರುವಾಗ ನನಗೆ ಒಮ್ಮೆಲೆ ಎಚ್ಚರಂತೂ ಆಗಿದ್ದಿಲ್ಲ. ಆ ಸಮಯದಲ್ಲಿ ನಾನು ಕಣ್ಣು ಬಿಟ್ಟು ನೋಡಿದಾಗ ನನ್ನ ಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಯಾಕಂದರೆ ನಾನು ನನ್ನ ಒಂದು ನಿಜ ಸ್ಥಿತಿಯಲ್ಲಿ ಇದ್ದೇನೋ ಅಥವಾ ಇಲ್ಲವೋ ಅನ್ನೋದು ಕೂಡ ನನಗೆ ತಿಳುವಳಿಕೆ ಬರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹಾಗೆ ಚೀರಾಡುತ್ತಾ ದೇವಿಯ ದೇವಸ್ಥಾನದ ಒಂದು ಆವರಣದಿಂದ ನಾನು ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ ಅಂತೆ. ಆ ಸಮಯದಲ್ಲಿ ನನ್ನ ಮಾವನವರು, ಅಂದರೆ ನನ್ನ ಸೋದರ ಮಾವ ಭೀಮಪ್ಪ ಇಂಗಳಿಗೆ ಅನ್ನೋರು, ಎಲ್ಲಿ ಯಾಕೆ ಓಡಾಕತ್ತಿ ಅಂತೇಳಿ ನನ್ನ ಬೆನ್ನ ಹಿಂದಿನೇ ಅವರು ಓಡ್ತಾ ನನ್ನ ಬೆನ್ನಟ್ಟಿಕೊಂಡು ಬಂದ್ರಂತೆ. ಬಂದಾಗ ಊರ ಹೊರಗಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿಯೇ ಬೆಳಗಾವಿ ಮತ್ತು ಬಾಗಲಕೋಟೆ ರಸ್ತೆ ಹಾದು ಹೋಗುತ್ತೆ. ಅದೇ ಒಂದು ಮಾರ್ಗದಲ್ಲಿ ನಾನು, ಅಂದರೆ ರಸ್ತೆಯ ಡಾಂಬರ್ ರಸ್ತೆಯ ಮೇಲೆ ಮಲಗಿದೆಯಂತೆ. ಆ ಸಮಯದಲ್ಲಿ ಕೋಲಿಗಳು, ಅಂದರೆ ಜೋಳವನ್ನು ಕೊಯ್ದಿರ್ತಕ್ಕಂಥ ಕೋಲಿಗಳು, ಮುಳ್ಳು ಕಲ್ಲು ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೂ ಕೂಡ ನನ್ನ ಕಾಲಿಗೆ ಏನೂ ಕೂಡ ಆಗಿದ್ದಿಲ್ಲ. ಆವಾಗ ನನ್ನನ್ನು ಬೆನ್ನತ್ತಿ ಓಡೋಡಿ ಬರ್ತಿರ್ತಕ್ಕಂಥ ನಮ್ಮ ಮಾವನವರ ಕಾಲು ತುಂಬ ರಕ್ತವೇ ಜಿನುಗುಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬಂದು ಅಲ್ಲಿ ಅಡ್ಡಲಾಗಿ ಆ ಒಂದು ರಸ್ತೆಯ ಮೇಲೆ ಮಲಗಿದಾಗ ನಮ್ಮ ಮಾವನವರು ನನ್ನನ್ನು ಎತ್ತಿಕೊಂಡು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋದಾಗ ನನಗೆ ಆವಾಗಲೂ ಕೂಡ ಪ್ರಜ್ಞೆ ಇಲ್ಲ. ಅಲ್ಲಿ ಹೋಗಿ ನನ್ನನ್ನು ದೇವಿಯ ಮುಂದೆ ನಿಲ್ಲಿಸಿದಾಗ ಅರ್ಚಕರು ನನಗೆ ಭಂಡಾರವನ್ನು ಕೂಡ ಹಚ್ಚಿದಾಗ ನನಗೆ ಕಣ್ಣು ಬಿಟ್ಟು ನಾನು ನೋಡಿದಾಗ ನನ್ನ ಎದುರಿಗೆ ದೇವಿಯೇ ಒಂದು ಜ್ಯೋತಿಯನ್ನು ಹಿಡಿದುಕೊಂಡು ನಿಂತಂಥ ಒಂದು ಅನುಭವ ಆಯಿತು. ಆ ಅನುಭವ ನಿಜಕ್ಕೂ ಕೂಡ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಕೂಡ ನಾನು ದೇವಿಯ ಆರಾಧಕ. ಹೀಗಿರುವಾಗ ಅದು ಯಾವುದು ಏನು ನನಗೇನು ಗೊತ್ತಾಗಲಿಲ್ಲ. ಹೀಗಿರುವಾಗ ಈಗಿನ ಸಂದರ್ಭದಲ್ಲಿ, ಈಗಿನ ಒಂದು ಪ್ರಸ್ತುತಿಯಲ್ಲಿ ಹುಲಿಕಲ್ ನಟರಾಜರವರು ಈ ಒಂದು ಪವಾಡದ ಬಗ್ಗೆ, ಅಂದರೆ ದೇವರ ಪವಾಡದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಹೀಗಿರುವಾಗ ಆ ದೇವಸ್ಥಾನದಲ್ಲಿ ನಿಜಕ್ಕೂ ಕೂಡ ಶ್ರೀ ದುರ್ಗಾದೇವಿಯೇ ನೆಲೆಸಿರ್ತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಸ್ಥಳ. ಹೀಗಿರುವಾಗ ಆ ದೇವಸ್ಥಾನ ಈಗ ಶಿಥಿಲಗೊಂಡಿದೆ. ಅದು ಕೂಡ ಹಂಚಿನ ಒಂದು ಮನೆಯ ಆಕಾರದಲ್ಲಿ ಇರತಕ್ಕಂಥ ಆ ಒಂದು ದೇವಸ್ಥಾನದ ಒಂದು ಆಕಾರವನ್ನು ನೋಡಿದಾಗ ಇದು
ದೇವಸ್ಥಾನವೋ ಅಥವಾ ಮನೆಯೋ ಅನ್ನುವಂಥ ಭಾಸವೂ ಕೂಡ ಆಗುವಂಥ ಪರಿಸ್ಥಿತಿ ಈಗ ಅಲ್ಲಿ ಇದೆ. ಹೀಗಿರುವಾಗ ನಮ್ಮೂರಿನ ಅಂದರೆ ಸೊಪ್ಪಡ್ಲ ಗ್ರಾಮದ ಎಲ್ಲರೂ ಕೂಡ, ಇಡೀ ಗ್ರಾಮದ ಪ್ರತಿಯೊಬ್ಬರು ಕೂಡ ಈಗ ಅನುಕೂಲಸ್ಥರಾಗಿದ್ದಾರೆ. ಆವಾಗಿನ ಸಂದರ್ಭದಲ್ಲಿ ಬಡತನ ಇತ್ತು, ಮಳೆ ಆದರೆ ಬೆಳೆ ಬರ್ತಾಯಿತ್ತು. ಹೀಗಿರುವಾಗ ಆವಾಗ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ನಮ್ಮ ಊರಿನ ಜನರಿಗೆ. ಈಗ ಪ್ರತಿಯೊಬ್ಬರೂ ಕೂಡ ನೀರಾವರಿಯನ್ನು ಮಾಡಿಕೊಂಡು ಕೋಟ್ಯಾಧೀಶರು, ಲಕ್ಷಾಧೀಶರು ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರು ಕೂಡ ಕಂಕಣಬದ್ಧರಾಗಿ ನಿಲ್ಲಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಆ ದೇವಸ್ಥಾನ ಇರುವುದು ನಮ್ಮೂರಿನ ಕನ್ನಡ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿ. ಅದನ್ನು ಕೂಡ ನಾನು ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡುತ್ತೇನೆ. ನಾನು 4ನೇ ತರಗತಿಯಲ್ಲಿ, ಅದೇ ವರ್ಷ 4ನೇ ತರಗತಿಯಲ್ಲಿಯೇ ಓದ್ತಾ ಇರೋ ಸಂದರ್ಭದಲ್ಲಿ ನಾನು ಜಲಬಾಧೆಯನ್ನು ತೀರಿಸಿಕೊಳ್ಳಲಿಕ್ಕೆ ಹೊರಗೆ ಬಂದಾಗ ಎಲ್ಲರೂ ಕೂಡ ಶಾಲೆಯಲ್ಲಿ ಇದ್ದರು. ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ಒಳಗಿದ್ದರು. ನಾನು ಒಬ್ಬನೇ ಹೊರಗೆ ಬಂದಾಗ ಅಲ್ಲಿ ದೊಡ್ಡದಾದಂಥ ಒಂದು ನಾಗರ ಹಾವು, ಅದರ ಮೇಲೆ ಕೂದಲು ಕೂಡ ಬೆಳೆದಿತ್ತು. ಬುಸ್ 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 ಅಂತ ಅದು ಹಾಗೆ ಒಂದೇ ಸಮನೆ ಬರ್ತಾಯಿತ್ತು. ಅದನ್ನು ನೋಡಿದ ನನಗೆ ನಿಜಕ್ಕೂ ಕೂಡ ಜಂಘಾಬಲವೇ ಉಡುಗಿ ಹೋದಂತಾಯಿತು. ಆ ನಂತರ ನಾನು ಅಲ್ಲೇ ಒಂದು ಕ್ಷಣ ಕುಳಿತು ಬಿಟ್ಟೆ. ಹಾಗಿರುವಾಗ ಅಲ್ಲಿ ನಮ್ಮ PC ಪಟ್ಟಣ ಶೆಟ್ಟಿ ಹೆಡ್ ಮಾಸ್ಟರ್ ಅವರು ಬಂದರು. ಯಾಕಪ್ಪ ಇಲ್ಲಿ ಕೂತಿ ನೀನು ಅಂತ ಕೇಳಿದರು. ಇಲ್ಲ ಸರ್, ನನಗೆ ಇಲ್ಲಿ ದೊಡ್ಡ ಹಾವು ಹೋಯಿತು, ನಾಗರ ಹಾವು ಹೋಯಿತು. ಅದು ದೊಡ್ಡ ಪ್ರಮಾಣದಲ್ಲಿ ಇತ್ತು, ಅದರ ಮೇಲೆ ಕೂದಲುಗಳು ಬೆಳೆದಿದ್ದು, ಅದು ಬುಸ್ಗುಡ್ತಾ ಹೋಗ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳಿದಾಗ ಅವರು ನನ್ನನ್ನು ಇಲ್ಲಪ್ಪ ನೀನು ಹೆದರಿದ್ಯಾ ಬಾ ಅಂಥೇಳಿ ಅವರೇ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕಬ್ಬಿಣದ ನೀರನ್ನು ಕುಡಿಸ್ರಿ ಇವನಿಗೆ, ಯಾಕಂದರೆ ಹಾವು ನೋಡಿದ್ದಾನೆ, ಭಯಭೀತನಾಗಿದ್ದಾನೆ ಅಂತೇಳಿ ನನ್ನ ತಾಯಿಯವರಿಗೆ ತಿಳಿಸಿದಾಗ ಅವರು ಕೂಡ ಆ ಸಮಯದಲ್ಲಿ ನನಗೆ ಕಬ್ಬಿಣದ ನೀರನ್ನು ಕುಡಿಸಿದರು. ಆವಾಗ ಆ ಹಾವು ಹಾಗೆ ಅದು ಆ ದೇವಸ್ಥಾನದ ಕಡೆಗೇ ಹೋಯಿತು. ಹೀಗಿರುವಾಗ ನಿಜಕ್ಕೂ ಕೂಡ ಆ ದೇವಿಯ ಒಂದು ಪವಾಡವನ್ನು ವರ್ಣಿಸಲಿಕ್ಕೂ ಕೂಡ ನನಗೆ ಅಸಾಧ್ಯ. ಹೀಗಿರುವಾಗ ಆ ದೇವಿಯ ಒಂದು ದೇವಸ್ಥಾನದ ಪುನರುಜ್ಜೀವನ ಕಾರ್ಯ ಈಗ ಆಗಬೇಕಾಗಿದೆ. ನಮ್ಮ ಊರಿನ ಎಲ್ಲ ದೇವಸ್ಥಾನಗಳು ಈಗ ಜೀರ್ಣೋದ್ಧಾರಗೊಂಡಿವೆ, ಪುನರುಜ್ಜೀವನಗೊಂಡಿವೆ, ಹೊಸ ಒಂದು ದೇವಸ್ಥಾನಗಳಾಗಿ ಪರಿವರ್ತಿಸಲ್ಪಟ್ಟಿವೆ. ಹೀಗಿರುವಾಗ ನಮ್ಮೂರಿನಲ್ಲಿ ಇರತಕ್ಕಂಥ ಏಕೈಕ ದುರ್ಗಾದೇವಿಯ ದೇವಸ್ಥಾನ ಇರುವುದು ಕನ್ನಡ ಶಾಲೆಯ ಪಕ್ಕದಲ್ಲಿ. ಅದು ಕೂಡ ನಮ್ಮ ಅಜ್ಜಪ್ಪ ಶಿವಾಪುರ ಅವರ ಒಂದು ಹೊಲದಲ್ಲಿ, ಅಂದರೆ ಜಮೀನಿನ ಪಕ್ಕದಲ್ಲಿ ಬದುವಿನಲ್ಲಿ ಇದೆ. ಅದನ್ನು ಪ್ರತಿಯೊಬ್ಬರೂ ಕೂಡ ನೀವು ನಿಮ್ಮ ಊರಿನ ಒಂದು ದೇವಸ್ಥಾನದ ಒಂದು ಪೂರ್ಣ ಒಂದು ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ನೀವು ಕಂಕಣಬದ್ಧರಾಗಿರಿ. ಯಾಕಂದರೆ ಒಂದು ಮನೆತನಕ್ಕೆ, ಒಂದು ಕುಟುಂಬಕ್ಕೆ 1,000 ರೂಪಾಯಿಯನ್ನು ನೀವು ಕೊಟ್ಟರೂ ಕೂಡ ಆ ದೇವಸ್ಥಾನಕ್ಕೆ ಸುಮಾರು 3 ರಿಂದ 4 ಕೋಟಿಗಳು ಸಂಗ್ರಹವಾಗ್ತವೆ. ಆ ಸಂಗ್ರಹವಾದಂಥ ಒಂದು ಹಣದಿಂದ ಸುಸಜ್ಜಿತವಾದಂಥ ಹಾಗೂ ಭವ್ಯವಾದಂಥ ದೇವಸ್ಥಾನವನ್ನು ನಿರ್ಮಿಸ್ಬೋದು. ಹೀಗಿರುವಾಗ ಪ್ರತಿಯೊಬ್ಬರು ಕೂಡ ಈ ಒಂದು ಪುಣ್ಯ ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸ್ರಿ. ಯಾಕಂದರೆ ನಿಜಕ್ಕೂ ಕೂಡ ಆ ದೇವಿಯ ಒಂದು ಪವಾಡ ವರ್ಣಿಸಲಿಕ್ಕೂ ಕೂಡ ಅಸಾಧ್ಯ. ಈಗ ನನಗೆ ನಿನ್ನೆ ಆ ಪವಾಡದ ಆ ದೇವಿಯ ರಾತ್ರಿ ಬಂದು ನನಗೆ ಹೇಳಿದ್ಲು, ಇಲ್ಲ ನನ್ನ ದೇವಸ್ಥಾನವನ್ನು ನೀವು ನಿರ್ಮಾಣ ಮಾಡಿರಿ, ಆ ದೇವಸ್ಥಾನಕ್ಕೆ ಏನು ಬೇಕು ಸಹಾಯ ಸಹಕಾರ ಹಾಗೂ ಆಶೀರ್ವಾದವನ್ನು ನಾನು ನೀಡ್ತೀನಿ. ಸೊಪ್ಪಡ್ಲ ಗ್ರಾಮದ ಸದ್ಭಕ್ತರಿಗೆ ಈ ವಿಷಯವನ್ನು ಮುಟ್ಟಿಸ್ರಿ ಅನ್ನುವಂಥ ಒಂದು ಮಾತನ್ನು ಕೂಡ ಆ ತಾಯಿಯೇ ನನಗೆ ಬಂದು ಹೇಳಿದ್ಲು. ಅದು ಕೂಡ ನನ್ನ ಸ್ವಪ್ನದಲ್ಲಿ. ಹೀಗಿರುವಾಗ ನಾನು ನಿಜಕ್ಕೂ ಕೂಡ ಈ ಒಂದು ದೇವಿಯ ಮಹಾತ್ಮೆಯನ್ನು ಎಷ್ಟು ಹೇಳಿದ್ರೂ ಕಡಿಮೆ, ಪವಾಡಗಳನ್ನು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕಂದರೆ ಹಲವಾರು ಪವಾಡಗಳು ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಆ ಊರಿನಲ್ಲಿ ದೇವಿಯ ಪವಾಡ ನಿರಂತರವಾಗಿ ನಡೀತಾ ಇವೆ. ಅವು ನಮ್ಮ ಗಮನಕ್ಕೆ ಬರಬೇಕು ಮತ್ತು ಅವನ್ನು ನಾವು ಜನರಿಗೆ ತಿಳಿಸಬೇಕು. ಹೀಗಾದಾಗ ಮಾತ್ರ ಆ ದೇವಿಯ ಪವಾಡಗಳನ್ನು ನಾವು ಪ್ರಚುರಪಡಿಸಲಿಕ್ಕೆ, ಜನರಿಗೆ ತಿಳಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಯಾಕಂದರೆ ಆ ದೇವಸ್ಥಾನ ಈಗ ಪುನರುಜ್ಜೀವನಗೊಳ್ಳಬೇಕಾಗಿದೆ. ಸರ್ಕಾರ ಅದಕ್ಕೂ ಈ ಒಂದು ದೇವಸ್ಥಾನಕ್ಕೂ ಕೂಡ ತನ್ನ ಒಂದು ಕೃಪಾ ಕಟಾಕ್ಷವನ್ನು ಹಾಗೂ ಸಹಾಯ ಹಸ್ತವನ್ನು ನೀಡ್ತೈತಿ. ಸಹಾಯ ಹಸ್ತವನ್ನು ನೀಡದೇ ಇದ್ದರೂ ಕೂಡ ಆ ಸೊಪ್ಪಡ್ಲ ಗ್ರಾಮದ ಸದ್ಭಕ್ತರಿಗೇನು
ತೊಂದರೆ ಇಲ್ಲ. ಈಗ ಅವರೇ ಮುಂದೆ ನಿಂತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ಸಪ್ಪಡ್ಲ ಗ್ರಾಮದ ಆ ಗ್ರಾಮ ದೇವಿಯು ಗ್ರಾಮವನ್ನು ನಿಜಕ್ಕೂ ಕೂಡ ಕಾಪಾಡ್ತಾಳೆ. ಆ ದೇವಿಯ ಪವಾಡವನ್ನು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಾಣ್ತೀರಿ. ಈಗಲೂ ಕೂಡ ಆ ದೇವಿಯ ಪವಾಡ ನಡೀತಾ ಇರತಕ್ಕಂಥದ್ದಕ್ಕೆ ಈ ಒಂದು ಘಟನೆಯೂ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಸಪ್ಪಡ್ಲದ ಜನತೆಗೆ ತುರ್ತಾಗಿ ಕೆಲಸ ಆಗಬೇಕಾಗಿದೆ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುತ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.